ನಮಸ್ಕಾರ. ಈ ವಿಡಿಯೋನಲ್ಲಿ ಮರೀಚ್ಯಾಸನ ಅಭ್ಯಾಸವನ್ನ ಮಾಡೋಣ. ಇದು ಬಂದು ಸೊಂಟ ನುಲ್ಚಿ ಮಾಡ್ತಕ್ಕಂಥ ಅಭ್ಯಾಸ. ಇದು ಕುತ್ಕೊಂಡು ಮಾಡ್ತೀವಿ. ಅಭ್ಯಾಸ ಹೇಗಿರುತ್ತೆ ಅಂತ ಒಂದೊಂದೇ ಹಂತವಾಗಿ ನೋಡ್ಕೊಳ್ತಾ ಬರೋಣ. ನಿಧಾನವಾಗಿ ಕಾಲುಗಳನ್ನ ಮುಂದಕ್ಕೆ ಚಾಚಿ. ಈ ನಾವು ಮೊದಲೇ ಹೇಳಿದ್ವಲ್ಲ, ನಾವು ಈ ಬೆನ್ನನ್ನ ಆಕುಂಚನಗೊಳಿಸಿ ಮಾಡ್ತಕ್ಕಂಥ ಅಭ್ಯಾಸಗಳು, ಶಲಭಾಸನ, ಇವತ್ತು ನೌಕಾಸನ ಅಭ್ಯಾಸ ಮಾಡಿದೀವಿ. ಈ ತರ ಅಭ್ಯಾಸ ಮಾಡಿದಾಗ ಬೆನ್ನು ಬಿಗಿ ಆಗುತ್ತೆ. ಅದನ್ನ ಹಿಗ್ಗಿಸ್ಕೊಂಡು ಆ ಬೆನ್ನಕ್ಕೆ ವಿಶ್ರಾಂತಿಯನ್ನು ಕೊಡಬೇಕು. ಅದಕ್ಕೋಸ್ಕರ ಈ ಅಭ್ಯಾಸ ತುಂಬಾ ಸಹಾಯ ಮಾಡುತ್ತೆ. ಒಂದ್ಸರಿ ಗಮನವಿಟ್ಟು ನೋಡ್ಕೊಳ್ಳಿ. ನಿಧಾನವಾಗಿ ಇದ್ರಲ್ಲಿ ಬಲಗಾಲನ್ನ ಮಡ್ಚ್ಕೊಳ್ಬೇಕು. ಸಂಪೂರ್ಣ ಸಾಧ್ಯದಷ್ಟು ಮಡಿಸ್ಬೇಕು. ಮೊದಲ ವಕ್ರಾಸನಲ್ಲಿ ಏನ್ ಮಾಡ್ಕೊಳ್ತಾ ಇದ್ವಿ, ಕಣಕಾಲ್ ನಿಮ್ಮ ಮಂಡಿ ಮತ್ತು ಕಣಕಾಲ್ ಎರಡು ಪಕ್ಕ ಪಕ್ಕ ಬರ್ತಾ ಇತ್ತು. ಈ ಮರೀಚ್ಯಾಸನದಲ್ಲಿ ಹಂಗಲ್ಲ, ಸಂಪೂರ್ಣವಾಗಿ ಕಾಲುಗಳನ್ನ ಮಡ್ಚ್ಕೊಳ್ತೀವಿ, ಹೀಗಿರುತ್ತೆ. ಮತ್ತೆ ಇದರಲ್ಲಿ ನೋಡಿ, ಈ ಕೈಯನ್ನ ಹಿಂಗ್ ಹೊರಗೆ ತಿರ್ಗಿಸಿದ್ರೆ ಇದನ್ನ ಎಕ್ಸ್ಟರ್ನಲ್ ರೊಟೇಷನ್ ಅಂತ ಹೇಳ್ತೀವಿ. ಹಿಂಗ್ ಒಳಗ್ ತಿರ್ಗಿಸ್ಕೊಂಡು ಇಂಟರ್ನಲ್ ರೊಟೇಷನ್ ಅಂತ ಹೇಳ್ತೀವಿ. ಹಿಂಗ್ ಹೊರಗೆ ತಿರ್ಗತಕ್ಕಂಥ ನಾವು ಮಾಡೋ ಕೆಲಸಗಳಲ್ಲಿ ಹಿಂಗ್ ಹೊರಗಡೆ ಹೋಗ್ತಾ ಇರುತ್ತೆ. ಬಟ್ ಈ ತರ ನಾವು ಒಳಗ್ ತಿರ್ಗಿಸೋದು ತುಂಬಾ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ, ಈ ತರ ಒಳಗ್ ತಿರ್ಗಿಸಿ ಮಾಡ್ತಕ್ಕಂಥ ಆಸನಗಳು ಸ್ವಲ್ಪ ಕಷ್ಟ ಅನ್ಸುತ್ತೆ. ಈ ಅಭ್ಯಾಸ ನಾವು ಕೈಯನ್ನ ಹಿಂಗ್ ಒಳಗ್ ತಿರ್ಗಿಸಿ ಅಭ್ಯಾಸವನ್ನ ಮಾಡ್ತೀವಿ. ಒಂದ್ಸರಿ ಅಭ್ಯಾಸ ನೋಡ್ಕೊಳ್ಳಿ. ನಿಧಾನವಾಗಿ ಬಲಗೈಯಿಂದ ಮುಂದಕ್ಕೆ ಚಾಚ್ಕೊಳ್ಬೇಕು. ಮುಂದಕ್ಕೆ ಚಾಚ್ಕೊಂಡು ನಿಧಾನವಾಗಿ ಕೈಯನ್ನ ಒಳಗ್ ತಿರುಗಿಸ್ಕೊಂಡು ಮುಂದಕ್ಕೆ ಹಾಕ್ತಾ ಬನ್ನಿ. ಈ ಅಭ್ಯಾಸದಲ್ಲಿ ನಾನು ಮೊದಲೇ ಹೇಳಿದ್ನಲ್ಲ, ಹಿಂಗ್ ಒಳಗ್ ತಿರುಗಿಸಿ ಮಾಡೋದು ಒಂದು ಸ್ವಲ್ಪ ಕಷ್ಟ ಇರುತ್ತೆ ಆಸನಗಳು. ಇಲ್ಲಿ ನೋಡಿ, ಇಲ್ಲಿ ಗ್ಯಾಪ್ ಬರ್ತಾ ಇರುತ್ತೆ. ಇಲ್ಲಿ ನಿಮ್ಗೆ ಎಷ್ಟು ಗ್ಯಾಪ್ ಜಾಸ್ತಿ ಆಗ್ತಾ ಇರುತ್ತೋ ಇಲ್ಲಿ ನಿಮ್ಗೆ ಹಿಡಿಯಕ್ ಕಷ್ಟ ಆಗುತ್ತೆ. ಈ ಅಭ್ಯಾಸದಲ್ಲಿ ಸಂಪೂರ್ಣವಾಗಿ ಹಿಡ್ಕೊಳ್ಬೇಕಾಗತ್ತೆ ನಾವು ಪೂರ್ಣಸ್ಥಿಗೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ನೀವು ಇಲ್ಲಿ ಗ್ಯಾಪ್ ಕೊಟ್ಟಷ್ಟು ಇಲ್ಲಿ ಹಿಡಿಯೋದು ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಅದಕ್ಕೆ ಏನ್ ಮಾಡಿ, ಆದಷ್ಟು ಈ ಗ್ಯಾಪ್ ನ ಕವರ್ ಮಾಡ್ಕೊಳ್ತಾ ಬರ್ಬೇಕು. ಎಷ್ಟು ನೀವು ಈ ಗ್ಯಾಪ್ ನ ಕರೆಕ್ಟ್ ಆಗಿ ಮಾಡಿ ಆಗ್ಬೇಕಂದ್ರೆ ನೋಡಿ, ಇಲ್ಲಿ ನೀವು ಎಷ್ಟು ಇಲ್ಲಿ ಬರ್ತಕ್ಕಂಥ ಅಂತರವನ್ನು ಕಡಿಮೆ ಮಾಡ್ಕೊಳ್ತಾ ಬರ್ತಿರೋ ಅಷ್ಟು ಪೂರ್ಣಸ್ಥಿತಿಗೆ ಹೋಗೋದು ತುಂಬಾ ಸುಲಭ ಆಗುತ್ತೆ. ಇದು ಬಂದು ಪೂರ್ಣಸ್ಥಿತಿ. ಇಷ್ಟು ಮಾಡ್ಕೊಳ್ತಾ ಬರಬೇಕು. ನಿಧಾನವಾಗಿ ಹಣೆಯನ್ನ ಮಂಡಿಗೆ ತಾಕ್ಸೋ ಪ್ರಯತ್ನ ಮಾಡಿ. ಇಲ್ಲಿ ಎರಡು ಪ್ರಭೇದ ಬರುತ್ತೆ. ಒಂದು ಬಂದು ಹೀಗೆ ಮಾಡ್ತಕ್ಕಂಥದ್ದು, ಇನ್ನ ಒಂದು ಬಂದು ನಿಧಾನವಾಗಿ ಮೇಲಕ್ಕೆ ಬನ್ನಿ, ಇದೇ ಭಾಗವನ್ನು ವಿಶಾಲಗೊಳಿಸಿ ಎಡಗಡೆ ತಿರುಗಿಸ್ಬೇಕು. ಈಗ ಮಾಡ್ತಕ್ಕಂಥದ್ದು. ಇದರಲ್ಲಿ ಎರಡು ಪ್ರಭೇದ ಬರುತ್ತೆ. ಕೆಲವು ಹೊತ್ತು ಹಣೆನ ಮಂಡಿಗೆ ತಾಗಿಸ್ಕೊಂಡು ಒಂದು 10 ಕೌಂಟ್, ಒಂದು 30 ಸೆಕೆಂಡ್ ಅಷ್ಟು ಇರಬೇಕು. ತಿರ್ಗಿ ಈ ತರ ಕತ್ತನ ಎಡಗಡೆ ತಿರುಗಿಸ್ಕೊಂಡು ಇದನ್ನೊಂದು 30 ಸೆಕೆಂಡ್ ಇರಬೇಕು. ಮತ್ತೆ ಇದರಲ್ಲಿ ಇನ್ನೊಂದೇನಾಗುತ್ತೆ ಅಂತ, ಸಾಧಾರಣವಾಗಿ ಈ ಕೈಯನ್ನ ನೀವು ಈ ಸೊಂಟದ ಕೆಳಗೆ ಇಲ್ಲಿ ಬರಬಾರ್ದು. ಇಲ್ಲಿ ನೋಡಿ, ಇಲ್ಲಿ ನೀವು ಎಷ್ಟು ಇಲ್ಲಿ ಕೆಳಗೆ ತರ್ತೀರೋ ಅಷ್ಟು ಬಂದು ನಮ್ಮ ಸೊಂಟದ ಸುತ್ತಳತೆ ದೊಡ್ಡದಾಗ್ಬಿಡುತ್ತೆ. ಅವಾಗ ಹಿಡಿಯೋದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೇನ್ ಮಾಡ್ಬೇಕು, ನೀವು ಇಲ್ಲಿ ಬಳಸ್ಬೇಕಂದ್ರೆ ಕೈ ಮೇಲಿಂದ ತರಬೇಕು. ಈ ಕೈ ಮೇಲಿಂದ ಬರುತ್ತೆ. ಎಷ್ಟು ಈ ತರ ಮೇಲಿಂದ ಬರುತ್ತೋ ಅವಾಗ ನೀವು ಹಿಡಿಯೋದು ತುಂಬಾ ಸುಲಭ ಆಗ್ತಾ ಹೋಗುತ್ತೆ. ಆದಷ್ಟು ಈ ಕೈ ಕೆಳಗಿಳಿಸೋದನ್ನ ಕಡಿಮೆ ಮಾಡಿ, ಆದಷ್ಟು ಮೇಲಕ್ಕೆ ಹಿಡಿದು ಮಾಡ್ತಕ್ಕಂಥ ಅಭ್ಯಾಸವನ್ನ ಇಟ್ಕೊಳ್ಬೇಕು. ಎರಡು ಪ್ರಭೇದ ಮಾಡ್ಕೊಳ್ಳಿ. ಹಣೆಯನ್ನ ಮಂಡಿಗೆ ತಾಕ್ಸ್ತಕ್ಕಂಥದ್ದು ಒಂದು ಪ್ರಭೇದ, ಮತ್ತೆ ನಿಧಾನವಾಗಿ ಎದೆ ಭಾಗವನ್ನು ವಿಶಾಲಗೊಳಿಸಿ ಹಿಂದೆ ನೋಡ್ತಕ್ಕಂಥದ್ದು ಒಂದು ಪ್ರಭೇದ. ಎರಡನ್ನೂ ಸಹ ಅಭ್ಯಾಸ ಮಾಡ್ಕೊಳ್ಬೇಕು. ನಿಧಾನವಾಗಿ ರಿಲೀಸ್ ಮಾಡ್ತಾ ಬನ್ನಿ. ಕೈನ ಮುಂದಕ್ಕೆ, ಕೈನ ಕೆಳಗೆ ಇಳಿಸಿ, ಕಾಲನ್ನ ಮುಂದಕ್ಕೆ ಚಾಚಿ, ಅನಂತರ ಶಿಥಿಲದಂಡಾಸನದಲ್ಲಿ ವಿಶ್ರಾಂತಿಯನ್ನು ಪಡಿಬೇಕು. ಇಷ್ಟು ಬಂದು ಮರೀಚ್ಯಾಸನದ ಬಗ್ಗೆ. ಧನ್ಯವಾದಗಳು.